ವೀಕ್ಷಕರೇ, ನಾವು ಮಾತನಾಡ್ತಾ ಇರುವಂತಹ ವಿಚಾರ ಮದುವೆ ಎನ್ನುವಂತಹ ಮಧುರ ಬಂಧನದ ವಿಚಾರವನ್ನ ಇಟ್ಕೊಂಡು ವೇಶ್ಯಾವಾಟಿಕೆಗೆ ತಳ್ಳುವಂತಹ ದಂಧೆ ನಡೀತಾ ಇದೆ ಅನ್ನೋದನ್ನು ಬಯಲಾಗಿದೆ. ಅಷ್ಟೇ ಅಲ್ಲ, ಅವರನ್ನು ರಕ್ಷಿಸುವಂತಹ ಕಾರ್ಯ ಕೂಡ ಆಗಿರುವಂಥದ್ದು. ಮಾತುಕತೆಯನ್ನು ಮುಂದುವರಿಸ್ತಾ ವಿಜಯಲಕ್ಷ್ಮಿ ತಾವು ಆಮೇಲೆ ಕಾರ್ಯಾಚರಣೆಯನ್ನ ನಡೆಸಿದ್ರಿ, ನಂತರ ಅಲ್ಲಿ ಕಂಡದ್ದು ಸತ್ಯ ಏನು ಅಂತ. ಅಲ್ಲ, ನನಗೆ ಅವಳು ಅಲ್ಕಾ ಮೋಶಿ ಒಮ್ಮೆ ದರ್ಶನ ಆದಾಗ ನನಗೆ ಈ ಹೆಂಗಸು ನಿಂಥ ದಂಧೆ ಮಾಡಬಹುದಾ ಅನ್ನುವಂಥದ್ದು ಅನ್ಸ್ಬಿಡ್ತು. ಹೆಂಗಿದ್ದಾರೆ ಗೊತ್ತಾ, ಸಾಯಕ್ಕೆ ಹೋಗೋ ರೀತಿಯಲ್ಲಿದ್ದಾರೆ. ಅವ್ರ ಗಲ್ಲಿ ನೋಡಿದ್ರೆ ಎಷ್ಟು ಧೀರ ಬಡತನಂತ. ಆಮೇಲೆ ಅಲ್ಲಿ ಕೂತು ನಾವು ಒಂದು ದಿನ ಇಡೀ ದಿನ ಗಾಡಿಯಲ್ಲಿ ಕೂತು ಒಬ್ಸರ್ವ್ ಮಾಡಿದಾಗ ಗೊತ್ತಾಯಿತು, ಇಡೀ ಗಲ್ಲಿನೇ ಅದೇ ಕೆಲಸ ಮಾಡುವಂಥದ್ದು, ಅದಕ್ಕೆ ಪೂರಕವಾಗಿರುವಂಥದ್ದು. ಪ್ರತಿ ಆಟೋ ಕೂಡ ಕಾಯ್ತಾ ಇರುತ್ತೆ, ಇವತ್ತಿಷ್ಟು ಹೆಣ್ಮಕ್ಳು ಬಿಡ್ತಾರೆ, ಈ ರೀತಿ. ಮತ್ತೆ ಎಲ್ಲಿ ಹೋಗಬೇಕು, ಎಲ್ಲಿ ಪಿಕಪ್ ಮಾಡಬೇಕು, ಯಾರ್ಯಾರು ಬಂದಿದ್ದಾರೆ, ಯಾವ ಹೊಸ ಗಾಡಿ ನಿಂತಿದೆ, ಎಲ್ಲ ಇನ್ಫಾರ್ಮೇಶನ್ ಪಾಸ್ ಆನ್ ಆಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ಈ ನಮ್ಮ ಹುಡುಗಿನ ಇವರು ಕರ್ಕೊಂಡು ಹೋದ್ರು. ನಾವು ಆ ಹುಡುಗಿನ ರೆಡಿ ಮಾಡಿದ್ವಿ. ಅವಳು ಫಸ್ಟ್ ಈ ರೀತಿ ಮದುವೆ ಅಂತ ಹೇಳಿದ್ಲು. ಆಮೇಲೆ ನಮ್ಮ ಹತ್ರ ವ್ಯವಹಾರ ಮಾತಾಡೋಕ್ಕೆ ಶುರು ಮಾಡಿದ್ಲು. ನಾವು 1.5 ಲಕ್ಷ ಕೊಡ್ತೀವಿ ನಮಗೆ ಅಂತ. ಆಮೇಲೆ ನಾವು ವ್ಯವಹಾರ ಮುಂದುವರಿಸಿದ್ವಿ, 2 ಲಕ್ಷ ಕೊಡ್ತೀವಿ ಅನ್ನಂದ್ಲು. ಆಮೇಲೆ ಬರ್ಲಿಕ್ಕೆ ಹೇಳಿದ್ರು, ಒಂದಿನ ಅಚಾನಕ್ ಆಗಿ ಬನ್ನಿ, ನಾನು ಸೂರತ್ತಿಗೆ ಹೋಗ್ಬಿಡ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲಿಂದ ಕರ್ಕೊಂಡು ಹೋಗಿ ಆ ಮೂಲಕ ಈ ರಹಸ್ಯ ಕಾರ್ಯಾಚರಣೆ ಎಲ್ಲ ಮಾಡ್ಕೊಂಡು ಅಷ್ಟೂ ಜನರನ್ನ ನಾವು ರಕ್ಷಣೆ ಮಾಡುವಂತ ಒಂದು ಕೆಲಸ ಆಯ್ತು. ಅಬ್ಬಾ, ನಿಜಕ್ಕೂ ಕೂಡ ಕೇಳಿದ್ರೆ ನಮಗೆ ಗಾಬರಿ ಆಗುವಂತಹ ವಿಚಾರ. ಮುಲ್ಲ ಸರ್, ಬಹುಶಃ ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ದಂಧೆ ಇದು, ನೆನ್ನೆ ಮೊನ್ನೆ ಹುಟ್ಕೊಂಡಿರೋದು ಖಂಡಿತ ಅಲ್ಲ ಅಂತ ಅನಿಸುತ್ತೆ. ಯಾಕಿಷ್ಟು ಅವ್ಯಾಹತವಾಗಿ ನಡೆದ್ರು ಕಡಿವಾಣ ಇಲ್ಲ? ದಿ ಹ್ಯೂಮನ್ ಟ್ರಾಫಿಕಿಂಗ್ UNO ಪ್ರಕಾರ 3rd most popular criminal activity in the world. First drug trafficking, second arms trafficking, third is human trafficking. 11.7 ದಶಲಕ್ಷ ಹೆಣ್ಮಕ್ಕಳನ್ನ ಇದರಲ್ಲಿ ಟ್ರಾಫಿಕಿಂಗ್ ಆಗ್ತದೆ ಎವ್ರಿ ಇಯರ್. ದಟ್ ಈಸ್ ದಿ ಸ್ಟ್ಯಾಟಿಸ್ಟಿಕ್ಸ್. ಅದರಲ್ಲಿ ಪುವರ್ ಕಂಟ್ರೀಸಲ್ಲಿ ನಮ್ಮ ದೇಶನೂ ಬರ್ತದೆ. ಅದರಲ್ಲಿ ನಮ್ಮ ದೇಶದಲ್ಲಿ ವೆಸ್ಟ್ ಬೆಂಗಾಲ್ ಸ್ಟ್ಯಾಂಡ್ಸ್ ಫಸ್ಟ್. ಅದು ತದನಂತರ ಜಾರ್ಖಂಡ್ ಆದಮೇಲೆ ಸದರ್ನ್ ಸ್ಟೇಟ್ಸು, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಮೇಜರ್ ಕಾಂಟ್ರಿಬ್ಯೂಟರ್ಸ್ ಫಾರ್ ಟ್ರಾಫಿಕಿಂಗ್. ದಿಸ್ ಈಸ್ ಟ್ರಾಫಿಕಿಂಗ್. ಇದಕ್ಕೆ ಮಾಡ್ತಾರೆ ಮೇಜರ್ ಪ್ರಾಸ್ಟಿಟ್ಯೂಷನ್, ಸೆಕೆಂಡಿಂಗ್ ಫೋರ್ಸ್ಡ್ ಲೇಬರ್, ಡೊಮೆಸ್ಟಿಕ್ ಲೇಬರ್ ಅಥವಾ ಫೋರ್ಸ್ಡ್ ಲೇಬರು ಅಥವಾ ಏನೋ ಬಾಂಡೆಡ್ ಲೇಬರು, ಎನಿ ಲೇಬರ್ ಅಂತ ತಿಳ್ಕೊಳ್ಳಿ. ಸೊ ಈ ರೀತಿ ಇರುವಾಗ ಇದಕ್ಕೆ ಮುಖ್ಯ ಕಾರಣಗಳು ಬೇಕಾದ ಇಂಡಿಯನ್ ಎಕ್ಸ್ಪ್ರೆಸ್ 2015 ಒಂದು ರಿಸರ್ಚ್ ಮಾಡಿಬಿಟ್ಟು ಒಂದು ಪಬ್ಲಿಷ್ ಮಾಡಿದರು. ಇಂಡಿಯನ್ ಎಕ್ಸ್ಪ್ರೆಸ್ಸು ಅವ್ರ ಪ್ರಕಾರ ಎಷ್ಟು ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಾರ ಜಾರ್ಖಂಡಲ್ಲಿ ಒಬ್ಬನೇ ವ್ಯಕ್ತಿ 5,000 ವಿಮೆನ್ ಟ್ರಾಫಿಕ್ ಮಾಡಿದ್ದವನು. ನಿಲ್ಲಿಸೋದು ಹೇಗೆ? ಲಾಸ್ ಆರ್ ವೆರಿ ವೆರಿ ಸ್ಟ್ರಿಂಜೆಂಟು. ಲೈಫ್ ಪನಿಷ್ಮೆಂಟು ಇದೆ ಅದರಲ್ಲಿ. ಅಪಾರ್ಟ್ ಫ್ರಮ್ IPC ಬಿಟ್ಟಾದ್ಮೇಲೇನು ಈ ರೆಗ್ಯುಲರ್ ಆಕ್ಟ್ಸ್ ಇದಾವೆ, ಮೀನ್ ಸ್ಪೆಷಲ್ ಆಕ್ಟ್ಸ್ ITPL ಇದೆ, ಆಮೇಲೆ ಇದನ್ನೆಲ್ಲ ಇದೆ, ಚೈಲ್ಡ್ ಲೇಬರ್ ಆಕ್ಟ್ ಇದೆ, ಬಾಂಡೆಡ್ ಲೇಬರ್ ಆಕ್ಟ್ ಇದೆ, ಜುವೆನೈಲ್ ಜಸ್ಟಿಸ್ ಆಕ್ಟ್ ಇದೆ. ಇದೆಲ್ಲ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಇದೆ. ಬಟ್ ಡೆಲಿವರಿ ಆಫ್ ಜಸ್ಟಿಸ್ ಇಸ್ ನಾಟ್ ಓನ್ಲಿ ವೆರಿ ಸ್ಲೋ, ಅಲ್ಟಿಮೇಟ್ಲಿ ವೆರಿ ಇನ್ಎಫೆಕ್ಟಿವ್. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ಫಾರ್ ವೇರಿಯಸ್ ರೀಸನ್ಸ್. ಆಮೇಲೆ ರೀಸನ್ಸು ಕಡು ಬಡತನ, ಮೇಜರ್ ಬಂಡವಾಳ ಅದೇ ಆಗುವಂಥದ್ದು. ಆಮೇಲೆ ಹಿಂಗಾಗ್ಬಿಟ್ಟು ಇದು ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್, ಪರ್ಟಿಕ್ಯುಲರ್ಲಿ ಫಾರ್ ಕರ್ನಾಟಕ, ನಾರ್ದರ್ನ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಪ್ರಿವೆಲೆಂಟು. ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಬಿಜಾಪುರ ಸ್ಟ್ಯಾಂಡ್ಸ್ 1 ಅಂತ ಹೇಳ್ತಾರೆ, ನಂಬರ್ 1. ತದನಂತರ ಬೆಳಗಾಂ, ಧಾರವಾಡ ಅಂಡ್ ಆಲ್ ದಿಸ್ ಕೈಂಡ್ ಆಫ್ ಆ ಮಹಾರಾಷ್ಟ್ರ ಬಾರ್ಡರಿಂಗ್ ಇದೆಯಲ್ಲ, ಆ ಏರಿಯಾಸ್ದಲ್ಲಿ ಪ್ರಿವೆಲೆಂಟ್ ಇದೆ. ಎಸ್ ತಿಮ್ಲಾ ಅವರೇ, ಬಹುಶಃ ಬಹಳಷ್ಟು ಇಂತಹ ಪ್ರಕರಣಗಳು ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ಅಂತ ಅನ್ಕೊಳ್ತೀನಿ. ಅಂದ್ರೆ ಇವತ್ತಿಗೂ ಕೂಡ ಅದು ಅವ್ಯಾಹತವಾಗಿ ನಡೀತಾ ಇದೆ, ಅದನ್ನು ತಡಿಲಿಕ್ಕಾಗಲ್ಲ ಅಂತ ಅನ್ನೋದಕ್ಕೆ ಬಹಳಷ್ಟು ಕಾರಣಗಳನ್ನ ಕೊಟ್ಟರು. ತಾವು ಕಂಡಂತೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಯಾವ ಮಟ್ಟಕ್ಕೆ ಅದು ಅದರ ಆಳ ಆಗಲ ಇದೆ ಅಂತ? ಇದು ಮುಲ್ಲಾ ಸರ್ ಅವ್ರು ಹೇಳಿದ ಹಾಗೆ, ಮತ್ತು ಪ್ರಾರಂಭಕ್ಕೆ ನಾನು ವಿಜಯಲಕ್ಷ್ಮಿ ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇದೇನು ಹೊಸತಲ್ಲ, ಆದರೆ ಒಂದು ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಜಗತ್ತಿನೆದುರಿಗೆ ಬಿಚ್ಚಿಟ್ಟಾಗ, ನಾನು ಸಮಾಜದ ಬಗ್ಗೆ ಮಾತಾಡಲ್ಲ, ಅಟ್ಲೀಸ್ಟ್ ಆಡಳಿತಗಾರರು ಇನ್ ಕೋರ್ಟ್ಸ್ ಆಯಿತಾ, ಅವರುಗಳಿಗೆ ಒಂದು ಸ್ವಲ್ಪ ಎಚ್ಚರ ಮೂಡಲಿಕ್ಕೆ ಸಾಧ್ಯ ಆದರೆ ಇವತ್ತಲ್ಲ ನಾಳೆ ಎಲ್ಲಾದರೂ ಒಂದು ಕಡೆ ನಿಯಂತ್ರಣಕ್ಕೆ ಪ್ರಯತ್ನ ಮಾಡ್ತಾರೋ ಏನೋ ಅನ್ನೋ ಆಸೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ. ಮುಲ್ಲಾ ಸರ್ ಅವ್ರು ಹೇಳಿದ ಹಾಗೆ ಲಕ್ಷಾಂತರ ಬಿಲಿಯನ್ ಡಾಲರ್ಗಳ ವಹಿವಾಟು ಇದು. ಇದೇನು ಸಣ್ಣ ಪುಟ್ಟ ದಂಧೆ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಡೆಯುವಂತಹ ದೊಡ್ಡ ದಂಧೆ ಇದು. ಸೊ ಹಾಗಾಗಿ ಆ ನೆಲೆ ಒಂದಾದರೆ, ಅಂದರೆ ಟ್ರಾಫಿಕಿಂಗ್ ಅಥವಾ ಫ್ಲೆಶ್ ಟ್ರೇಡ್
ಆ ಥರದ ಲೆವೆಲಲ್ಲಿ ಒಂದಾದರೆ, ಇನ್ನೊಂದು ಸಾಮಾಜಿಕ ಆಯಾಮ ಇದಕ್ಕಿದೆ. ಇದನ್ನ ಜನವಾದಿ ಮಹಿಳಾ ಸಂಘಟನೆ 2005-6 ಆ ಸಂದರ್ಭದಲ್ಲಿ ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಆಂದೋಲನವನ್ನೇ ಮಾಡಿದ್ವಿ. ಗುಜ್ಜರ್ ಕಿ ಶಾದಿ ಅಂತ ಕರೀತಾರೆ ಅದನ್ನು. ಮತ್ತೆ ನಮ್ಮ ಮೊನ್ನೆ ಆಗಸ್ಟಲ್ಲಿ ಕೋಲಾರದಲ್ಲಿ ಜನವಾದಿಯ ರಾಜ್ಯ ಸಮ್ಮೇಳನ ಆದಾಗ ದಾಂಡೇಲಿಯಿಂದ ಒಬ್ಬ ಪ್ರತಿನಿಧಿ ಬಂದು ಮಾತಾಡಿದಾಗ ನಾವು ಇಷ್ಟೆಲ್ಲ ಗೊತ್ತಿದ್ದು ಹೋರಾಟದಲ್ಲಿ ಇರೋರು ಬೆಚ್ಚಿ ಬಿದ್ಬಿಟ್ವಿ. ಅವಳೇ ಅದ್ರದ್ದು ಶಿಕಾರ್. ಗುಜರಾತಿಂದ ಬಂದಿದ್ದಾಳೆ, ವಾಪಸ್ಸು ಬಂದು ಇಲ್ಲಿ ಬದುಕು ನಡೆಸ್ತಾ ಇದ್ದಾಳೆ. ಇನ್ನೂ 10-15 ಜನ ಇದ್ದಾರೆ, ಹಾಗೆ ಅವ್ರನ್ನೇನಾದ್ರೂ ಮಾಡಿ ರಕ್ಷಣೆ ಮಾಡಿ ಕರ್ಕೊಂಡ್ಬರ್ಬೇಕು, ನಾನು ಅವರ ಪತ್ತೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಮದುವೆ ಹೇಗೆ ಅಂದ್ರೆ, ಈ ಹುಡುಗಿನ ತುಂಬಾ ಬಡತನ, ಮತ್ತೆ ನೋಡಿ ಅಂದ್ರೆ ಇದು ಕೇವಲ ಒಂದು ಸೆಕ್ಸ್ ಟ್ರೇಡು ಅನ್ನೋ ಅಷ್ಟರಲ್ಲೇ ನಾವು ತಗೊಳ್ಳೋದಲ್ಲ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಆಯಾಮಗಳಿದ್ದಾವೆ. ಅತಿ ಹೆಚ್ಚು, ಬಹುಶಃ ನೀವು ಗುರುತಿಸಿದ್ದು ಹಾಗೆ ಇರ್ತಾರೆ, ಅತಿ ಹೆಚ್ಚು ಕುಟುಂಬಗಳು ದಲಿತ, ಹಿಂದುಳಿದ, ಅತ್ಯಂತ ಬಡತನದಲ್ಲಿರುವಂತಹ ಕುಟುಂಬದ ಹೆಣ್ಮಕ್ಳು ಇರ್ತಾರೆ, ಅಸಹಾಯಕರು ಇರ್ತಾರೆ. ಹಾಗಾಗಿ ನಾನು ದಲಿತರ ಪರ ಅಂತ ಕಣ್ಣೀರ್ ಹಾಕುವಾಗ ನೀನು ಯಾವ ದಲಿತರ ಪರ ಅನ್ನುವ ಪ್ರಶ್ನೆನೂ ಕೂಡ ನಾವು ಮಾಡ್ಬೇಕಾಗ್ತದೆ. ಅವ್ರು ದಲಿತರು, ಶೋಷಿತರು. ಆ ಕುಟುಂಬಗಳಿಂದ ಯಾಕೆ ನಮ್ಮ ಹೆಣ್ಮಗಳನ್ನ ತಂದೆ ಸಂಜೆ 9 ಗಂಟೆಗೆ ನಿನಗೆ ಚಪ್ಪಲಿ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಎಷ್ಟು ಬಡತನ ಅಂತಂದ್ರೆ ಮಗಳನ್ನ ಮಾರ್ಬಿಟ್ಟಿದ್ದಾರೆ. ಆದ್ರೆ ರಾತ್ರಿ 9 ಗಂಟೆನಲ್ಲಿ ಹೆಂಗ್ ಕರ್ಕೊಂಡು ಹೋಗಿ ಕೊಡ್ತಾರೆ? ಚಪ್ಪಲಿ ಕೊಡಿಸ್ತೀನಿ ಬಾ. ತನ್ನ ಕಾಲಿಗೆ ಚಪ್ಪಲಿ ಇಲ್ಲ, ಅಪ್ಪ ಚಪ್ಪಲಿ ಕೊಡಿಸ್ತಾನೆ ಅಂತ ಖುಷಿಯಿಂದ ಹೋಗಿದ್ದಾಳೆ ಅವಳು. ಚಪ್ಪಲಿ ಕೊಡಿಸಿದ್ದು ಹೌದು. ಚಪ್ಪಲಿ ಕೊಡಿಸ್ಕೊಂಡು ಕರ್ಕೊಂಡು ಹೋಗಿದ್ದು ಒಂದ್ ಸಣ್ಣ ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮದ್ವೆ, ತಾಳಿ ಕಟ್ಟಿದ, ಕಾಲುಂಗ್ರ ಹಾಕದ, ಮುಗೀತು ಅಲ್ಲಿಗೆ. ಅಪ್ಪ ಬೆನ್ನು ಹಾಕಿ ಹೋಗಿ ಆಯ್ತು. ಆ ನಂತರ ಅವಳು ಮನೆ ನೋಡೋ ಪ್ರಶ್ನೆ ಇಲ್ಲ, ಕರ್ಕೊಂಡು ಹೋದ್ರು ಗುಜರಾತಿಗೆ. ಆ ಹುಡುಗಿ ಹೇಳ್ತಾಳೆ, ಎಂಥವರಿಗೆ ಈ ಥರದ ಮದುವೆಗಳನ್ನ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂದರೆ, ಅವನು ಕುರುಡನೋ, ಕುಂಟನೋ, ಅಥವಾ ಬೇರೆ ಬೇರೆ ಥರ ಸಮಸ್ಯೆಗಳು. ಇನ್ನೂ ಒಂದು ನನಗೆ ಬೆಚ್ಚಿಬಿದ್ದೆ ನಾನು ಅವಳು ಹೇಳಿದಾಗ, ಅಕಸ್ಮಾತ್ ಆ ಕುಟುಂಬದಲ್ಲಿ ಹುಡುಗಿನ ಮದುವೆ ಮಾಡ್ಕೊಂಡು ಅಂತ ಕರ್ಕೊಂಡು ಹೋಗ್ತಾರಲ್ಲ, ಆ ಕುಟುಂಬದಲ್ಲಿ ಯಾರಾದರೂ ಇಂಟರ್ ಕ್ಯಾಸ್ಟ್ ಮದುವೆ, ಲವ್ ಮ್ಯಾರೇಜು ಹಾಗೆಲ್ಲ ಮಾಡ್ಕೊಂಡ್ಬಿಟ್ರೆ ಅದು ಅವ್ರ ಕುಟುಂಬಕ್ಕೆ ಮಹಾ ಅವಮಾನ ಅಲ್ವಾ? ಅಂತ ಕುಟುಂಬಗಳಿಗೆ ಮದುವೆ ಮಾಡಿ ಹೆಣ್ಣನ್ನು ಕಳ್ಸಲ್ವಂತೆ. ಅಂಥವ್ರು ಹೆಣ್ಣು ಬೇಕಲ್ಲ, ಮದುವೆ ಮಾಡ್ಕೋಬೇಕಲ್ಲ, ಅಂಥದ್ದಕ್ಕಾಗಿ ಹುಡುಕೊಂಡು ನಮ್ಮಂತಹ ರಾಜ್ಯಗಳಿಗೆ ಬರ್ತಾರೆ ಅಂತ ಅವಳು ಹೇಳ್ತಾಳೆ. ಆಕ್ಚುಲಿ ಇವಳು ಮದುವೆ ಮಾಡ್ಕೊಂಡು ಹೋದ ಗಂಡ ಒಬ್ಬ ರೋಗಿ, ಬಟ್ ಅವನ ಜೊತೆಗೆ ಬಹಳಷ್ಟು ವರ್ಷ ಬದುಕಿದ್ದಾಳೆ ಅವಳು. ತುಂಬಾ ಕಡೆಗೆ ಅವರನ್ನ ಅಲ್ಲಿಯ ಬೇರೆ ರೀತಿ ರಿವಾಜುಗಳಿಗೆ ಹೊಂದಿಸ್ಕೊಳ್ಳಲ್ಲ, ಕೇವಲ ಒಬ್ಬ ಹೆಂಡತಿಯಾಗಿ ಅವರ ಸೆಕ್ಷುಯಲ್ ಇದನ್ನ ತೀರ್ಸೋದಕ್ಕೆ ಮಾತ್ರ ಇರ್ಬೇಕಾಗ್ತದೆ, ಅವರ ಹಬ್ಬ ಹರಿ ಅಂತದಕ್ಕೆಲ್ಲ. ಬಟ್ ಮನೆ ಹೆಂಡತಿಯಾಗಿ ಇರ್ತಾರೆ. ಸಮ್ ಟೈಮ್ಸ್ ಮನೆಯ ಎಲ್ಲ ಗಂಡಸರಿಗೂ ಕೂಡ ಅವ್ರು ಆಗ್ಬೇಕಾದಂತಹ ಸ್ಥಿತಿ ಕೂಡ ಬರ್ತದೆ. ಇದು ಗುಲ್ಬರ್ಗಾದಲ್ಲಿ ನಾವು ನೋಡಿದಂತಹ, ಅಂದ್ರೆ ಇದು ಮೊನ್ನೆ ದಾಂಡೇಲಿಯ ಇಶ್ಯೂ ನಾನು ಹೇಳ್ತಾ ಇರೋದು. ಗುಲ್ಬರ್ಗಾದಲ್ಲಿ ನಮ್ಗದು ಗೊತ್ತಾಗಿದ್ದು ಹೇಗೆ ಅಂತಂದ್ರೆ, ಮದುವೆ ಆಗಿ ಹೀಗೆ ಕಳಿಸಿ ಬಿಡ್ತಾರಲ್ಲ, ಅವ್ರು ಮತ್ತೆ ವಾಪಸ್ ಬರೋದಿಲ್ಲ. ಅಂತ ಮಾಹಿತಿ ಕೂಡ ಸಿಕ್ಕೋದಿಲ್ಲ. ಆಮೇಲೆ ಅದು ಆಕ್ಚುಲಿ ಒಂದು ಮುಸ್ಲಿಂ ಕುಟುಂಬದ ಮದುವೆಯ ಸಂದರ್ಭದಲ್ಲಿ ನಮ್ಗೆ ಗುಲ್ಬರ್ಗಾದಲ್ಲಿ ಗೊತ್ತಾಗಿರೋ ಅಂಥದ್ದು. ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅವಳಿಗಿಂತ ಸುಮಾರು 40-45 ವರ್ಷ ಪ್ರಾಯ ಹೆಚ್ಚಿನ ಮನುಷ್ಯ ಅವನು. ಮನೆಯಲ್ಲಿ ಮಕ್ಕಳ ಹೆಂಡತಿ, ಅವ್ರ ಮಕ್ಕಳು ಹಾಗೆಲ್ಲ ಇದ್ದವರು. ನಿನಗೆ ಬದುಕೋಕೆ ತಾಕತ್ತಿಲ್ಲ, ನಿನಗೊಂದು ಹೆಂಡತಿನ ನಾವು ಸಾಕ್ಬೇಕಾ, ನಾವು ಮಾಡೋದಿಲ್ಲ ಹೋಗು ಅಂತ ಕಳಿಸಿದಾಗ ತಲಾಕ್ ಕೊಟ್ಬಿಟ್ಟು ಇನ್ಯಾರಿಗೋ ನಿಖಾ ಮಾಡಿ ಕೊಟ್ಬಿಟ್ಟಿದ್ದಾನೆ. ಅವರು ಅವಳನ್ನ ಮಾರಾಟ ಮಾಡಕ್ ಈಗ ಏನೇನೇನೇನೇನೋ ಜಾಲಗಳ ಸಂದರ್ಭದಲ್ಲಿ ಹೊರಗಡೆ ಬಂದು ನಾವು ನೋಡಕ್ ಹೋದಾಗ ಅದನ್ನ ಕರೆಯದೆ ಗುಜ್ಜರ್ ಕಿ ಶಾದಿ ಅಂತ. ಜೊತೆಗೆ ಇನ್ನೊಂದು ಲಿಂಕ್ ಆಗಿರೋದು. ಅದರ ಬಗ್ಗೆ ಖಂಡಿತವಾಗ್ಲೂ ಮಾತನಾಡೋದಕ್ಕೂ ಮುನ್ನ ಮಹಿಳಾ ಹೋರಾಟಗಾರ್ತಿಯಾದಂತಹ ಪ್ರಮೋದ ಹಜಾರೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಜಕ್ಕೂ ಬಹಳ ಬೇಸರದ ಸಂಗತಿ ಅಂತಂದ್ರೆ, ಇವತ್ತಿನ ಸಮಾಜದಲ್ಲೂ ಕೂಡ ಈ ರೀತಿ ಮದುವೆ ಅಂತ ಹೆಸರನ್ನ ಹೇಳ್ಕೊಂಡು ವೇಶ್ಯಾವಾಟಿಗೆ ತಳ್ಳುವಂತಹ ದಂಧೆ ನಡೀತಾ ಇರುವಂಥದ್ದು ನಮ್ಮ ಕವರ್ ಸ್ಟೋರಿ ತಂಡ ಅದನ್ನ ಬಯಲಿಗೆ ಎಳೆದಿದೆ. ತಾವು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ ಅಂತ. ಆಮೇಲೆ ಪ್ರಮೋದ್ ಹಜಾರೆ ಅವರು ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಹೋರಾಟ ಮಾಡ್ತಿದ್ದಾರೆ. ಮೇಡಮ್, ಈ ರೀತಿ ಟ್ರಾಫಿಕಿಂಗ್ ಆಫ್ ವುಮನ್ಸ್ ಕೇಸಸ್ ಮುಂದೆ ಬಂದಿರೋದು ಇದು ಮೊದಲನೇ ಸರ್ತಿ ಅಲ್ಲ ಮೇಡಮ್. ಬೆಳಗಾಂನಲ್ಲಿ ತುಂಬಾ ದಿವಸದಿಂದಾನೇ ಇದು ನಡೀತಾ ಇದೆ. ನಮ್ಗೆ ತುಂಬಾ ಬೇಸರ ಆದಂತ ವಿಷಯ ಏನಂದ್ರೆ, ಇದು ಸುಮಾರು ಒಂದು 15-20 ವರ್ಷ ಆಯ್ತು ಈ ವಿಷಯ ನಡೀತಾನೆ ಇದೆ. ನಾವು ಯಾವತ್ತು ಪೊಲೀಸ್ ಸ್ಟೇಷನ್ ಹೋಗಿ ಇದ್ರ ಬಗ್ಗೆ ನ್ಯೂಸ್ ಕೊಡುದಾದ್ರೆ ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್ ಅವರು ಮ್ಯಾರೇಜ್ ಮಾಡ್ಕೊಂಡು ಹೋಗಿದ್ದಾರೆ, ಸ್ವಂತ ಇಚ್ಛೆಲಿಂದಾನೇ ಅವರು ಮ್ಯಾರೇಜ್ ಮಾಡ್ಕೊಂಡು ಹೋಗಿದ್ದಾರೆ, ನಾವೇನ್ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳ್ತಾರೆ. ಸಾಕಷ್ಟು ನ್ಯೂಸ್ ಇದ್ರೂ ಕೂಡ ಸರಿಯಾಗಿ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ. ಅದಕ್ಕೆ ಇಂಥ ಜನರು ಬೆಳಿತಾ ಇದ್ದಾರೆ ಮೇಡಮ್. ಅಂದ್ರೆ ಅದ್ರ ಎಲ್ಲೋ ಒಂದ್ ರೀತಿಯ ನಿರ್ಲಕ್ಷ್ಯ ಅಂತಂದ್ರೆ, ಗೊತ್ತಿದ್ದು ಅದನ್ನ ಬಗೆಹರಿಸಲಿಕ್ಕೆ ಹೋಗಲ್ಲ. ನಿರ್ಲಕ್ಷ್ಯ
ಆಗಿದೆ, ಇದು ನಿಜ. ಇವಾಗೇನೋ ಗಡ್ಡಿಕರ್ ಸರ್ ಅವರು ಸ್ವಲ್ಪ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಅವ್ರ ಕೆಲಸನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಆದ್ರೆ ಬೆಲ್ಗಾಂ ಜಿಲ್ಲೆಯಲ್ಲಿ ಅಲ್ಲ ಮೇಡಮ್, ಸಾಕಷ್ಟು ಕಡೆ ಈ ಟ್ರಾಫಿಕಿಂಗ್ ಆಫ್ ವುಮನ್ ಏನ್ ರಾಕೆಟ್ ಇದೆಯಾ ಮೇಡಮ್, ಇದು ಗ್ರಾಸ್ ರೂಟ್ ಲೆವೆಲ್ ನಿಂದ ಹಿಡಿಬೇಕು. ನಿಜ. ನಾನು ಹೇಳ್ಬೇಕಾದ್ರೆ ಇದ್ರೊಳಗೆ ಇಲ್ಲಂದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲವೊಂದ್ ಜನ ಇರುವಾಗಲೇ ಇಷ್ಟೊಂದು ದೊಡ್ಡ ರಾಕೆಟ್ ನಡಿಬಹುದು ಮೇಡಮ್. ಯಾರು ಒಬ್ರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅವಾಗಿನ ಇಂಥ ಕೆಲಸ ನಡೀತಾ ಇರೋದು ಅಂತ ನಾನು ಹೇಳ್ತೀನಿ ಮೇಡಮ್. ಎಸ್ ಥ್ಯಾಂಕ್ ಯು ಪ್ರಮೋದ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ನಿಜಕ್ಕೂ ಒಂದೊಂದು ಇನ್ಸಿಡೆಂಟ್ಗಳನ್ನು ಕೇಳ್ತಾ ಇದ್ದಾಗ ಮೈ ನಡುಗುತ್ತೆ. ಇದು ನಮ್ಮ ಸಮಾಜ ಮಹಿಳೆಯರನ್ನ ನೋಡಿಸ್ಕೊಳ್ಳುವಂಥದ್ದು, ಅವ್ರ ಬಗ್ಗೆ ಇರುವಂತಹ ಅವರ ಭಾವನೆ ಇಷ್ಟು ಕೀಳು ಮಟ್ಟಕ್ಕೆ ಇದೆಯಾ ಅನ್ನುವಂಥ ಒಂದು ನೋವು ನಮ್ಮನ್ನ ಕಾಡುತ್ತೆ.